ಮೂಡ ಹಗರಣ ಸಿದ್ದುಗೆ ಶಾಕ್, ಡಿಕೆಶಿಗೆ ಲಕ್ ಆಗಿದೆ. ಕನಸು ಈಡೇರಿಸುವ ಖುಷಿಯಲ್ಲಿದ್ದಾರ ಡಿಕೆಶಿ. ಸಿದ್ದು ಅವರ ದೆಹಲಿ ವಿಸಿಟ್ ಬಂಡ್ಗೆ ಸ್ವೀಟ್ ನ್ಯೂಸ್. ಶಿಷ್ಯನಿಗೆ ಗುಡ್ ನ್ಯೂಸ್ ಕೊಡ್ತಾರ ಹಾಗಾದ್ರೆ ಎಐಸಿಸಿ ಅಧ್ಯಕ್ಷ? ಡಿಕೆಶಿಗೆ ಸಿಎಂ ಪಟ್ಟ ಕಟ್ತಾರ ಮಲ್ಲಿಕಾರ್ಜುನ ಖರ್ಗೆ ಅವರು? ಕಾಂಗ್ರೆಸ್ನಲ್ಲಿ ಮಿಂಚಿನ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಸಿಎಂ ಬದಲಾವಣೆಯ ಗಾಳಿ ಬೀಸದಂತೆ ಕಾಣಿಸ್ತಿದೆ. ಸಿದ್ದು ಹಠಾವೋ ಕೇಳಿಸಿಕೊಳ್ತಾ ಹೈಕಮಾಂಡ್. ಸಿದ್ದರಾಮಯ್ಯ ಬದಲಾವಣೆಗೆ ದೆಹಲಿಯಲ್ಲಿ ಮಸಲತ್ತು. ಹಗರಣಗಳೆಲ್ಲವನ್ನ ಸಿದ್ದರಾಮಯ್ಯ ತಲೆಗೆ ಕಟ್ಟಲು ಪ್ಲಾನ್. ತೀವ್ರ ಕುತೂಹಲ ಕೆರಳಿಸಿದ ಕೈ ಆಂತರಿಕ ಬೆಳವಣಿಗೆ. ಮೂಡ ಹಗರಣ ಸಿದ್ದುಗೆ ಶಾಕ್ ಅನ್ನ ಕೊಟ್ರೆ ಡಿಕೆಶಿಗೆ ಲಕ್ ಅನ್ನ ತಂದು ಕೊಟ್ಟು ಬಿಡ್ತಾ. ಹಾಗಾದ್ರೆ ಡಿಕೆಶಿ ಅವರ ಕನಸು ಈಡೇರಿಸುವ ಒಂದು ಕ್ಷಣ ಬಂದೇ ಬಿಡ್ತಾ. ಯಾಕಂತಂದ್ರೆ ತರಾತುರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ವಿಸಿಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಈಗ ಡಿಕೆಶಿ ಅವರಿಗೆ. ಶಿಷ್ಯನಿಗೆ ಹಾಗಾದ್ರೆ ಗುಡ್ ನ್ಯೂಸ್ ಅನ್ನ ಕೊಟ್ಟು ಬಿಡ್ತಾರ ಎಐಸಿಸಿ ಅಧ್ಯಕ್ಷ? ಈ ಹಿಂದೆ ಕೂಡ ಸಿಎಂ ಸ್ಥಾನ ಬದಲಾವಣೆ ಕುರಿತಂತೆ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಸನ್ನಿವೇಶಗಳು ಕಾಣಿಸ್ತಾ ಇದೆ. ಈ ಸಿಎಂ ಡಿಕೆಶಿಗೆ ಹಾಗಾದ್ರೆ ಸಿಎಂ ಪಟ್ಟವನ್ನ ಕಟ್ಟುತ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅವರು? ಹೇಗಂತಂದ್ರೆ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹಗರಣಗಳು, ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರತಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗಳು ಬಹಳಷ್ಟು ಹೋರಾಟಗಳನ್ನ ಮಾಡ್ತಿದೆ. ಇದೇ ವಿಚಾರವನ್ನ ಅಸ್ತ್ರವಾಗಿ ಇಟ್ಟುಕೊಂಡು ಈಗ ಇವೆಲ್ಲ ಹಗರಣಗಳು ಈಗ ಕ್ಲೀನ್ ಚಿಟ್ ಅನ್ನ, ಕ್ಲೀನ್ ಇಮೇಜ್ ಅನ್ನ ಹೊಂದಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಆತಂಕವನ್ನ ತಂದೊಡ್ಡಿದೆ. ಹಾಗಾದ್ರೆ ಸಿಎಂ ಹಠಾವೋವನ್ನ ಕೇಳಿಸಿಕೊಳ್ತಾ ಹೈಕಮಾಂಡ್. ಸಿದ್ದರಾಮಯ್ಯ ಬದಲಾವಣೆಗೆ ದೆಹಲಿಯಲ್ಲೇ ಮಸಲತ್ತಾಗ್ತಿದೆಯಾ? ಹಗರಣಗಳೆಲ್ಲವನ್ನ ಸಿಎಂ ಸಿದ್ದರಾಮಯ್ಯನವರ ತಲೆಗೆ ಕಟ್ಟಲು ಪ್ಲಾನ್ ಆಗಿದೆಯಾ ಏನಾದ್ರೂ? ಸದ್ಯಕ್ಕಂತೂ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ ಕೈ ಆಂತರಿಕ ಬೆಳವಣಿಗೆಗಳು.